ನಮಸ್ಕಾರ ಕರ್ನಾಟಕ. ಒಂದ್ ಕಡೆ ಧರ್ಮಸ್ಥಳ ವಿಚಾರ ಆದ್ರೆ ಇನ್ನೊಂದ್ ಕಡೆ ನಮ್ದ ಆದಿ ಚುಂಚನಗಿರಿ ಮಠ. ಎರಡೂ ಬಿಟ್ರೆ ಡಿ ಕೆ ಶಿವಕುಮಾರ್ ಒಂದು ಟನಲ್ ಪ್ರಾಜೆಕ್ಟು. ಮೊದಲನೇದಾಗಿ ಧರ್ಮಸ್ಥಳದ ವಿಚಾರವಾಗಿ ಅಪ್ಪ ನಮ್ಮ ಗಿರೀಶ್ ಮಟ್ಟಣ್ಣ ನೆನ್ನೆ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಪಾಪ ಏನ್ ಮಾಡೋದು, ನಾವು ದಾರಿ ತಪ್ಪಿದ ಮಗ ಅಂತ ಪೋಸ್ಟ್ ಹಾಕರೆ ರಿಯಾಕ್ಷನ್ ಕೊಡಲೇಬೇಕಲ್ಲ. ಸೊ ಗಿರೀಶ್ ಮಟ್ಟಣ್ಣ ಒಂದು ವಿಡಿಯೋ ಹಾಕಿದ್ದಾರೆ. ನನಗೇನು ಬೇಜಾರಿಲ್ಲ ಗಿರೀಶ, ಐ ಲವ್ ಯು. ಬಟ್ ಪ್ರಶ್ನೆ ಏನು ಅಂತಂದ್ರೆ, ಆ ವಿಡಿಯೋದಲ್ಲಿ ನಿನ್ನ ನಾನು ದಾರಿ ತಪ್ಪಿದ ಮಗ ಅಂತ ಹಾಕಿದ್ರೆ ನಾನು ಕಾಸು ಇಸ್ಕೊಂಡಿದ್ದೀನಿ. ಯಾರು ಕೊಟ್ಟವ್ರು ಯಾರಿಗರು ಶುಡ್ ಸ್ಪೀಕ್ ದಟ್ ಆಲ್ಸೋ. ನಾನು ಗಾಳಿನಲ್ಲಿ ನಿಂತರ ಗುಂಡಾರ್ಸಲ್ಲ. मैं पकड़ता हूं तो कस के पकड़ता हूं. जब पकड़ता हूं ना भगवान प्यारा हो जाता है. ನಾನು ಹಿಡ್ಕೊಂಡ್ರೆ ಸರಿಯಾಗಿ ಹಿಡ್ಕೊಂತೀನಿ ಗಿರೀಶ. ಈಗ ನೆನ್ನೆ ನೀನ್ ವಿಡಿಯೋ ಮಾಡಾಕಿದ, ನಾನು ಕಾಸು ಕೊಟ್ಟವ್ರು ಯಾರಿಗರು, ಎಷ್ಟು ಕೊಟ್ಟವ್ರೆ, ಎಲ್ಲಿ ತಂದು ಕೊಟ್ಟವ್ರೆ, ಅದನ್ನಾದ್ರೂ ಹೇಳು. ಬರೀ ಜಗದೀಶ್ ಅವ್ರು ಕಾಸು ಇಸ್ಕೊಂಡ್ರೆ ಕೊಟ್ಟವನು ಯಾವನು, ಎಷ್ಟು ಇಸ್ಕೊಂಡಿದ್ದೀನಿ. ಆಮೇಲೆ ಇಷ್ಟಕ್ಕೂ ಈ ಎಂಟೈರ್ ಧರ್ಮಸ್ಥಳದ ಪ್ರಕರಣನ ಮುನ್ನಡೆಸ್ಕೊಂಡು ಹೋಗ್ತಾ ಇರೋಂಥವ್ರು 4-5 ಜನ ನೀವುಗಳೇ. ನಮ್ಮ ಹತ್ರ ಯಾವನೋ ಬರ್ತಾನೆ ಡೀಲ್ ಮಾಡಕ್ಕೆ. ನಮ್ಮ ಹತ್ರ ಏನೈತೆ? ಆ ಭೀಮನ್ ಕರ್ಕೊಂಬಂದ್ರಿ, ಆ ಅಡ್ವೊಕೇಟ್ ಧನಂಜಯನ್ ಕರ್ಕೊಂಬಂದ್ರಿ. ಅಡ್ವೊಕೇಟ್ ಧನಂಜಯ ಎಲ್ಲೋದ್ರೂ ಗೊತ್ತಿಲ್ಲ, ಯಾಕೆ ಬಂದ್ರು ಅದು ಪ್ರಶ್ನೆ. ಎಲ್ಲೋದ್ರು ಧನಂಜಯ, ಅದಕ್ಕೆ ನಿನ್ನ ಹತ್ರ ಉತ್ತರ ಇಲ್ಲ. ಆಮೇಲೆ ಆ ಭೀಮನನ್ನ ತಗೊಂಡೋಗಿ ಒಳಗಡೆ ಹಾಕ್ಸಿದ್ರ, ಅವನೇನ ಸೂಸೈಡ್ ಮಾಡ್ಕೊಂಡೋ ಅಥವಾ ಇವರೇ SIT ಅವರು ಅವನ ಕೈಲಿ ಸೂಸೈಡ್ ಪತ್ರ ಬರ್ಸಿ ಅವನ್ನ ಸಾಯಿಸಾಕಿದ್ರು, ಆ ಕೇಸ್ ಕ್ಲೋಸ್ ಆಗುತ್ತೆ. ಉದ್ದೇಶ ಏನ್ ನಿಮ್ದು? ಅವನ್ ಯಾಕೆ ಬಿಡ್ಸಕ್ ಪ್ರಯತ್ನ ಪಟ್ಟಿಲ್ಲ? ಉತ್ತರ ಇಲ್ಲ. ಪವರ್ ಟಿವಿಯೇನೋ ಬಾಯಿಗೆ ಬಂದಂಗೆ ಬೈದ ನಿಮ್ಮನ್ನ, ಕೆಟ್ಟ ಪದಗಳನ್ನ. ಏನ್ ಪವರ್ ಟಿವಿಯೇನೋ ನಿಮಗೆ ಏನು? ಓಕೆ, ಈಗ ನಾನ್ ಪ್ರಶ್ನೆ ಮಾಡಿದ್ರೆ ನಾನು ದುಡ್ಡು ಇಸ್ಕೊಂಡಿದ್ದೀನಿ. ಯಾರ ಹತ್ರ ಇಸ್ಕೊಂಡಿದ್ದೀನಿ ಗುರು? ಕೊಟ್ಟಿರೋ ಯಾರು? ಗಿರೀಶ ಏನೋ ನಿನ್ನ ಮಹಿಮೆ. ನಾನು ದನಿ ಅಂತೂ ಅಲ್ಲ ಗುರು. ನಿನ್ನ ಹತ್ರ ನಾನು ಹಿಡ್ಕೊಂಡ್ರೆ ಕರೆಕ್ಟಾಗಿ ಹಿಡ್ಕೊಂತೀನಿ, ಆಮೇಲೆ ನಿಜ ಬಾಯಿ ಬಿಡಿಸ್ತೀನಿ. ಈಗ ನಿನ್ ಪ್ರಕಾರ ನಾವು ಸೇಲ್ ಆಗ್ಬಿಟ್ಟಿದೀವಿ ಅಂತ. ಸೇಲ್ ತಗೊಂಡಾರ ಯಾರು ಗುರು? ಯಾರೋ ತಗೊಂಡಿರ್ಬೇಕಲ್ಲ ಗುರು. ತಗೊಂಡವ್ರು ಯಾರು? ಬ್ರೀಫ್ ಕೇಸ್ ಕೊಟ್ಟವ್ರು ಯಾರು? ಬಾಯಿ ಬಿಟ್ಟು ಹೇಳು. ಗಿರೀಶ ಮಟ್ಟಣ್ಣ, ನೀನು ಅಲ್ಲಿರೋರ್ಗೆ ಕಾಗೆ ಆಡಿಸ್ಬೋದು ಗುರು. ಇದು ಬೆಂಗಳೂರಲ್ಲಿ ಕೆಂಪೇಗೌಡರ ವಂಶದ ಜಗದೀಶ್. ಇದು ನೀನ್ ನನ್ನ ಹತ್ರ ಕಾಗೆ ಅಂತೂ ಆರ್ಸಕ್ಕಾಗಲ್ಲ. ಆಮೇಲೆ ನಿನ್ನ ಬ್ಲೇಮ್ಸ್ ಅಲ್ಲಿ ಯಾರೋ ಒಂದ್ 4 ಜನ ಕೊಂಡ್ಕೊಬಹುದು, ಅಥವಾ ಯಾರೋ 4 ಜನ ಚಪ್ಪಾಳೆ ಹಾಕ್ಬೋದು. ನಿನ್ ಶಿಷ್ಯಂದ್ರೆ ಇಲ್ಲಿ ಬಂದು ಕೆಟ್ಟ ಕಮೆಂಟ್ ಹಾಕ್ಬೋದು. ಬಟ್ ವರ್ಕೌಟ್ ಆಗಲ್ಲ ಗಿರೀಶ್. ಯಾಕೆಂತಂದ್ರೆ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೋಸ್ ದಿಸ್. ಫರ್ಗೆಟ್ ಅಬೌಟ್ ಏನು, ಈ ಕೇಸು ತಾರಕಿಕ ಹಂತಕ್ಕಂತೂ ಹೋಗೇ ಹೋಗುತ್ತೆ. ಗುಡ್ ಮಾರ್ನಿಂಗ್. ಧರ್ಮಸ್ಥಳದ ವಿಚಾರ ತಾರಕಿಕ ಹಂತಕ್ಕೆ ಹೋಗೇ ಹೋಗುತ್ತೆ. ಅದನ್ನ ತಗೊಂಡೋಗೇ ಹೋಗ್ತೀವಿ ನಾವು. ಇನ್ಫ್ಯಾಕ್ಟ್ ಭೀಮನನ್ನ ಜೈಲಿಂದ ರಿಲೀಸ್ ಮಾಡಲಿಕ್ಕೆ ನಮ್ಮ ವಕೀಲರು ಟೀಮು ರೆಡಿ ಆಗ್ತಾ ಇದೆ. ವಿ ವಿಲ್ ಗೆಟ್ ಭೀಮಾ ರಿಲೀಸ್ ಫ್ರಮ್ ಜೈಲ್. ಭೀಮನನ್ನ ಜೈಲಿಂದ ಬಿಡಿಸ್ತಾ ಇದೀವಿ. ಓಕೆ ಗಿರೀಶ, ಇದು ನಿನಗೂ ಕೂಡ. ಗಿರೀಶ ಮಟ್ಟಣ್ಣನವರೇ, ಯಾರಾದ್ರೂ ನಿಮ್ ಬಗ್ಗೆ ಮಾತಾಡಿದ್ರೆ ದುಡ್ಡು ಇಸ್ಕೊಂಡವ್ರೆ. ನೀವೇನ್ ದೊಡ್ಡ ಸಾಚನ ಗಿರೀಶ? ಖರ್ಚಿಗೆ ಕಾಸು ಯಾರು ಕೊಡ್ತಾವ್ರೆ ಗಿರೀಶ? ನನ್ಗ್ಯಾರ ಹೇಳಿದ್ರು ಗಿರೀಶ್ ಮಟ್ಟಣ್ಣ ಜಮ್ಮು ಕಾಶ್ಮೀರಲ್ಲೂ ಜಮೀನ್ ಮಾಡವ್ರೆ, ಮೋದಿ ಅವರು 360 ತೆಗೆದ ಮೇಲೆ ಅಂತ. ನನಗೆ ಗೊತ್ತಿಲ್ಲ ಗುರು, ಯಾರೋ ನಿಮ್ ಶಿಷ್ಯಂದ್ರೆ ಹೇಳಿದ್ದು. ಆಮೇಲೆ ರಹೇಬಾತ್ ಅವ್ನು ಸುಬ್ಬ ಬಂದಿದ್ನಲ್ಲ, ಸುಬ್ಬಣ್ಣ ನಿನ್ನ ಹತ್ರನೇ 1 ವರ್ಷ ಕೆಲಸ ಮಾಡ್ಕಂತ ಇದ್ದ, ಕರೆಕ್ಟಾ? ಆಫಣ ಗಿರೀಶ ನಿನ್ನ ಹತ್ರನೇ, ಗಿರೀಶ ಅವನು ಸುಬ್ಬಣ್ಣ ನಿಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ದ. ಈಗ ನನ್ನ ಹತ್ರ ಬಂದು ನಾನು ಬಂದಾಗ ವಿಡಿಯೋ ಮಾಡಾಕ್ದೆ. ಗೊತ್ತು ನಾವು ಇವೆಲ್ಲ ನಿಮ್ಮವೆಲ್ಲ ಈ ಡಿಂಗ್ ಡಾಂಗ್ಗಳು ನೋಡಿ 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 ಗಿರೀಶ ಜನರಿಗೆ ಸಾಕಾಗ್ಬಿಟ್ಟಿದ್ಯಲ್ಲೋ. ಕರ್ಕೊಂಬರೋದು, ಎಕ್ಸ್ಪೋಸ್ ಮಾಡ್ತೀವಿ ಅಂತ ಡೌ ಹೊಡಿಯೋದು, ಯೂಟ್ಯೂಬ್ ಕರ್ಕೊಂಬಂದು ಒಂದಷ್ಟು ಮಾಧ್ಯಮಕ್ಕೆ ಕೇಳೋದು, ಆಮೇಲೆ ನೋಡೋದು ಟುಸ್ ಪಟಾಕಿ. ಅಲ್ಲ ಗುರು, ಯಾರ್ದೋ ಪಟಾಕಿ ನೀವು ಬೆಂಕಿ ಹಂಚ್ತೀರಾ, ಅದು ಡಬ ಡಬಾ ಅಂತ ಸೌಂಡ್ ಆಡಿದ್ರೆ ನಮ್ಮಂತವರೆಲ್ಲ ಈಜಿಯಾಗಿ ಬರ್ತೀವಿ.
ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ನಾನು ನಿನ್ನ ಪ್ರಶ್ನೆ ಮಾಡಿದ್ರೆ ಬ್ರೀಫ್ ಕೇಸ್ ಇಸ್ಕೊಂಡಿದ್ದೀನಿ, ಓಕೆ, ನೀನು ಆ ಹೋರಾಟನ ಕೈ ಬಿಟ್ರೆ ನಿನ್ನ ನಾನು ಈ ಪ್ರಶ್ನೆ ಕೇಳೋದೇ ಇಲ್ಲ. ಡೈರೆಕ್ಟ್ಲಿ ವಿ ವಿಲ್ ಎಕ್ಸ್ಪೋಸ್ ಈ ಒಂದು ಹೋರಾಟದಲ್ಲಿ ಯಾವನ್ ಬಕೆಟ್ ಆಗಿ ಕೆಲಸ ಮಾಡ್ತಾವನೆ, ಯಾವನು ಬ್ರೀಫ್ ಕೇಸ್ಗಳು ಇಸ್ಕೊಂಡವನೆ, ಅವರೆಲ್ಲರೂ ನೀವು ನಮ್ದಿದ್ರೆ ನಾವು ಎಕ್ಸ್ಪೋಸ್ ಮಾಡಿ, ಅಥವಾ ನಿಮ್ಮದಿದ್ರೆ ಖಂಡಿತ ಯು ವಿಲ್ ಬಿ ಎಕ್ಸ್ಪೋರ್ಟ್. ನಾನು ಹೇಳಿದ್ನಲ್ಲ, ಅಗರ್ ಮೇ ಪಕಡ್ತಾವ ಅಥವಾ ಕಸ್ಕೆ ಪಕಡ್ತಾವ, ಹಿಡ್ಕೊಂಡ್ರೆ ಬಾಯಿ ಬಿಡ್ಲೇಬೇಕು, ಹಂಗ್ ಹಿಡ್ಕೊಂತೀನಿ. ಯಾಕೆ ಅಂತಂದ್ರೆ ನನ್ನ ಹೋರಾಟಗಳು ಅದೇನೇನೆ. ನನ್ನ ಹೋರಾಟ ಯಾವುದು ಮಾರಾಟ ಇಲ್ಲ ಗುರು. ಐ ಆಮ್ ನಾಟ್ ಆನ್ ಸೇಲ್. ನಾನು ಸೇಲ್ಗೂ ಇಲ್ಲ, ಆಮೇಲೆ ನಾನು ಮಾರಾಟ ಆಗೋದು ಇಲ್ಲ, ಆಮೇಲೆ ನನಗೆ ಬೆಲೆ ಕಟ್ಟಕ್ಕೂ ಆಗಲ್ಲ. ಓಕೆ, ಕಟ್ಟಬೇಕು ಅಂತಂದ್ರೆ ಅವನು ನನಗಿಂತ ದೊಡ್ಡ ಮಟ್ಟಕ್ಕೆ ಇರಬೇಕು. ಆ ಯೋಗ್ಯತೆ ಇರುವಂತ ಬೇವರ್ಸಿಗಳು ನಾನೆಲ್ಲೂ ನೋಡಿಲ್ಲ. ಏನೋ ನಿನ್ನ ಆರೋಪಗಳು ಸಾಮಾನ್ಯ. ಆಮೇಲೆ ನಿನಗೆ ಈ ಎಲ್ಲಾ ಹೋರಾಟಕ್ಕೆ ಬಂಡವಾಳ ಯಾರು ಹಾಕ್ತಾ ಇದ್ದಾರೆ, ನಿನಗೆ ಖರ್ಚಿಗೆ ಯಾರು ಕೊಡ್ತಾವ್ರೆ, ಇದು ಎಲ್ಲಾವುದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗಿರೀಶ. ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಜಮೀನ್ ಮಾಡಿದ್ಯಾ ಗಿರೀಶ? ನನಗೆ ಗೊತ್ತಿಲ್ಲ, ಯಾರೋ ನಿಮ್ ಶಿಷ್ಯ ಅಂದ್ರೆ ಹೇಳಿದಪ್ಪ. ಏನೋ ಅದನ್ನು ಕೂಡ ಎಕ್ಸ್ಪೋಸ್ ಮಾಡೋಣ ಅಕಸ್ಮಾತ್ ಇದ್ರೆ. ಅಲ್ಲ ಅದೇನೋ ಹೇಳ್ತೀನಲ್ಲ, ಏನೋ ರಾಜೀನಾಮೆ ಕೊಟ್ಟು ಓಡಾಡ್ಕೊಂಡಿರೋನ್ಗೆ ಜಮೀನ್ ತೆಗಿಯಷ್ಟು ಕಾಸು ಬಂದಿದ್ಯಾಪ? ನಿಜವಾಗ್ಲೂ ಇದು ನಾವು ಪ್ರಶ್ನೆ ಮಾಡೋ ಅಂತ ಇಲ್ಲ. ಇದು ಯಾನ್ ಕಿತ್ತಾಡೋದೇನಿಲ್ಲ. ನಿಜವಾದ ಹೋರಾಟಗಾರ ಜೊತೆನಲ್ಲಿ ಬೊಗಳೆ ಬಿಟ್ಕೊಂಡು ಹೋರಾಟಗಾರ, ನಾವು ಬೊಗಳೆ ಬಿಟ್ರೆ ನಾವೇ ಎಕ್ಸ್ಪೋಸ್ ಆಗೋಣ, ನಮಗೇನು ಸಮಸ್ಯೆ ಏನಿಲ್ಲ. ಆಮೇಲೆ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಭೀಮನನ್ನ ಬಿಡಿಸಲಿಕ್ಕೆ ನಮ್ಮ ವಕೀಲರ ಟೀಮು ಒಂದು ಸಜ್ಜಾಗಿದೆ. ಭೀಮನನ್ನ ಅತಿ ಶೀಘ್ರದಲ್ಲೇ ವಿ ವಿಲ್ ಗೆಟ್ ಹಿಮ್ ಔಟ್ ಫ್ರಮ್ ದ ಜೈಲಿಂದ ಬಿಡುಗಡೆ ಭಾಗ್ಯವನ್ನ ಭೀಮನಿಗೆ ಕೊಡಕ್ಕೆ ನಮ್ಮ ವಕೀಲರ ಟೀಮು ವರ್ಕ್ ಮಾಡ್ತಾ ಇದೆ. ವಿ ವಿಲ್ ಗೆಟ್ ಭೀಮಾ ಔಟ್ ಆಫ್ ದ ಜೈಲ್. ಭೀಮನನ್ನ ಜೈಲಿಂದ ಬಿಡಿಸ್ತಾ ಇದ್ದೀವಿ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಏನಕ್ಕೆ ಅಂತಂದ್ರೆ ಈ ಎಂಟೈರ್ ಹೋರಾಟಕ್ಕೆ ಭೀಮಾ ತುಂಬಾ ಇಂಪಾರ್ಟೆಂಟ್. ಅವನನ್ನ ಜೈಲಲ್ಲಿ ಮಾಡಿಕೊಂಡು ಇಲ್ಲಿ ನಾವ್ಯಾರು ಕೂಡ ಈ ಒಂದು ಕೇಸಿನ ಲಾಜಿಕಲ್ ಕನ್ಕ್ಲೂಷನ್ ಹೋಗುತ್ತೆ ಅನ್ನೋದಕ್ಕೆ ದಾರಿ ಇಲ್ಲ. ವಿ ಆರ್ ಗೆಟಿಂಗ್ ಭೀಮನನ್ನ ಜೈಲಿನಿಂದ ಬಿಡುಗಡೆಗೊಳಿಸಲಿಕ್ಕೆ ಒಂದು ಪ್ರಯತ್ನ ಬೀಳ್ತಾ ಇದೆ. ಏನೋ ದಟ್ಸ್ ಒನ್ ಪಾರ್ಟ್. ಎರಡನೇದು, ಬೆಂಗಳೂರಲ್ಲಿ ಗುಂಡಿ ಬೇಕಾ ಬೇಡ, ಅಲ್ಲ ಸಾರಿ ಗುಂಡಿ ಮಿನಿಸ್ಟ್ರು ಬೇಕಾ ಬೇಡ. ಬೆಂಗಳೂರಲ್ಲಿ ಗುಂಡಿ ಮಿನಿಸ್ಟ್ರು ಬರೀ ಗುಂಡಿಗಳನ್ನೇ ಮಾಡಿಟ್ಟಿದ್ದಾನೆ. ಗುಂಡಿ ಮಿನಿಸ್ಟ್ರು ಓಡಾಡೋದು ಪ್ರೈವೇಟ್ ಜೆಟ್ ಅಲ್ಲಿ, ಹೆಲಿಕಾಪ್ಟರ್ ಅಲ್ಲಿ. ಬಟ್ ಆದ್ರೆ ಟನಲ್ ರೋಡ್ ಬೇಕೇ ಬೇಕಂತೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅಂಡ್ ಇವತ್ತು ಈ ಒಂದು ಬೆಂಗಳೂರಿನ ಗುಂಡಿ ವಿಚಾರಕ್ಕೆ ಒಂದು ಕಾನೂನಾತ್ಮಕವಾಗಿ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ನಿಮ್ಗೊಂದು ಡೆವಲಪ್ಮೆಂಟ್ ಆಗುತ್ತೆ, ನಿಮ್ಗೆ ತಿಳಿಸ್ತೀವಿ. ಒಂದು ಭೀಮನನ್ನ ಬಿಡಿಸಲಿಕ್ಕೆ ಒಂದು ಟೀಮ್ ಸಜ್ಜಾಗಿದೆ. ವಿ ಆರ್ ಗೆಟಿಂಗ್ ಭೀಮಾ. ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಭೀಮನನ್ನ ಬಿಡಿಸಿ, ಭೀಮನನ್ನ ಈ SIT ಅವರು ಎಷ್ಟು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಅವನನ್ನ ಬಳಸಿ ಈ ಕೇಸನ್ನ ಹೆಂಗ್ ದಿಕ್ತಪ್ಪಿಸಿದ್ದಾರೆ ಅನ್ನೋದಕ್ಕೆ ಮೊದಲು ಭೀಮನನ್ನ ಬಿಡಿಸಲಿಕ್ಕೆ ನಮ್ಮೊಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ. ಎರಡನೇದು, ಈ ಬೆಂಗಳೂರಿನ ಗುಂಡಿ ವಿಚಾರಕ್ಕೆ ಮತ್ತೆ ಟನಲ್ ರೋಡ್ ವಿಚಾರಕ್ಕೆ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ಕಾನೂನಾತ್ಮಕವಾಗಿ ಒಂದು ವಿಚಾರ ಇದೆ, ನಿಮಗೆ ಅದನ್ನ ತಿಳಿಸ್ತೀವಿ. ಮೂರನೇದಾಗಿ, ನಮ್ಮ ಆದಿಚುಂಚನಗಿರಿ ಮಠದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಪದೇ ಪದೇ ಆಗ್ತಾ ಇರ್ತೀನಿ. ಈ ಮಠವನ್ನ ಸುಮ್ಮನೆ ಹೆಸರಿಗೆ ಮಾತ್ರ ಶ್ರೀ 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 ನಿರ್ಮಂದ ಸ್ವಾಮೀಜಿ ಅವರು ಪೀಠಾಧಿಪತಿ, ಬಟ್ ಈ ಮಠವನ್ನ ನಿಜವಾಗ್ಲೂ ನಡೆಸ್ತಾ ಇರೋನು ಪ್ರಕಾಶ ಅಂತ. ಈ ಪ್ರಕಾಶ ಬೇರೆ ಯಾರೂ ಅಲ್ಲ, ದೊಡ್ಡ ಸ್ವಾಮೀಜಿಗಳು. ಯಾರು ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಅವರು, ಅವ್ರಿಗೆ ಮಂಡ್ಯದಲ್ಲಿ ದಾರಿಲಿ ಹೋಗ್ಬೇಕಾದ್ರೆ ಇವ್ನು ಸಿಗ್ತಾನೆ. ಅವನು ಯಾರು ಪ್ರಕಾಶ, ಅವನನ್ನೇ ಕರ್ಕೊಂಡ್ಬಂದು ಆತ್ಮೀಯವಾಗಿ ಶ್ರೀ 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 ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿ ಅವರು ಬೆಳೆಸ್ತಾರೆ. ಈಗ ಈ ಎಂಟೈರ್ ಮಠವನ್ನ ಹೆಸರಿಗೆ ಮಾತ್ರ ನಿರ್ಮಂದ ಸ್ವಾಮೀಜಿಗಳು, ಬಟ್ ನಿಜವಾದಂತ ಸೂತ್ರವನ್ನ ಹಿಡ್ಕೊಂಡ್ರು ಪ್ರಕಾಶ. ನಾವು ಅವನೇ ನಡೆಸಲಿ, ನಮ್ಗೇನು ಸಮಸ್ಯೆ ಇಲ್ಲ. ಬಟ್ ಈ ಒಂದು ಮಠವನ್ನ ಒಂದು ನಿಯಮಾವಳಿಗಳನ್ನ ಅಳವಡಿಸಿದ್ದಾರೆ. ಮಠದ ನಿಯಮಾವಳಿಗಳನ್ನ ಗಾಳಿಗೆ ತೂರಿ, ಮಠದ ನಿಯಮಾವಳಿಗಳನ್ನ ಶ್ರೀ 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 ಆದಿಚುಂಚನಗಿರಿ ಮಠದ ಟ್ರಸ್ಟಿನ ನಿಯಮಾವಳಿಗಳನ್ನ ಗಾಳಿಗೆ ತೂರಿರುವ ಪ್ರಕಾಶನ ವಿರುದ್ಧ ವಿ ಆರ್ ರೈಟಿಂಗ್ ಎ ಲೆಟರ್ ಟು ನಿರ್ಮಾನಂದ ಸ್ವಾಮೀಜಿ ಅವರಿಗೆ ಒಂದು ಪತ್ರವನ್ನ ಬರಿತಾ ಇದ್ದೀವಿ. ನಿರ್ಮಾನಂದ ಸ್ವಾಮೀಜಿ ಅವರು ಈ ಒಂದು ಮಠದ ಪ್ರಕಾಶನ ಮೇಲೆ ಯಾವುದೇ ಕ್ರಮ ಜರುಗಿಸಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಮಠದ ನಿಯಮಾವಳಿಗಳನ್ನ ಗಾಳಿಗೆ ತೋರಿರೋದಕ್ಕೆ ವಿ ವಿಲ್ ಆಸ್ಕ್ ದ ಗವರ್ಮೆಂಟ್ ಟು ಅಪಾಯಿಂಟ್ ಅಡ್ಮಿನಿಸ್ಟ್ರೇಟರ್. ಈ ಒಂದು ಮಠಕ್ಕೆ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿ
ಈ ಒಂದು ಮಠದ ಲೆಕ್ಕಾಚಾರವನ್ನು ಆಡಿಟ್ ಮಾಡಲಿಕ್ಕೆ ವಿ ವಿಲ್ ಫೈಲ್ ಎ ಕಂಪ್ಲೇಂಟ್. ಮೊದಲನೇದಾಗಿ ಈ ಮಠದ ವಿಚಾರವನ್ನ ನಿರ್ಮಾಂಧ ಶ್ರೀಗಳಿಗೆ ಅವರ ಗಮನಕ್ಕೆ ಅವ್ರ ಕೈಯಲ್ಲಿ ಅವ್ರಿಗೆ ನಾವು ಲೆಟರ್ನ ಕೊಡ್ತೀವಿ. ನಮ್ಗೆ ಗೊತ್ತಿದೆ ನಿರ್ಮಾಂಧ ಸ್ವಾಮೀಜಿ ಅವರು ಅಸಹಾಯಕತೆ ಪರಿಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಯಾವುದೇ ನಿರ್ಣಯ ತಗೊಳಕ್ಕೆ ಆಗಲ್ಲ. ಅವ್ರೇನಿದ್ರು ಸುಮ್ಮನೆ ಪಾಪ ಯಾರಾದ್ರೂ ಭಕ್ತರು ಕರೆದ್ರೆ ಹೋಗಿ ಬಂದು ದಾನ ಧರ್ಮ ಇಸ್ಕೊಂಬಂದು ಈ ಮಠನ ಕಟ್ಟೋದಷ್ಟೇ, ಈ ಮಠವನ್ನ ಮೇಂಟೈನ್ ಮಾಡೋದಷ್ಟೇ. ಸಂಪೂರ್ಣ ಜವಾಬ್ದಾರಿಯನ್ನ ಈತ ಮಠದಲ್ಲಿರುವಂತ ವ್ಯಕ್ತಿ ಮಡ್ಕೊಂಡಿದ್ದಾನೆ. ಈ ವ್ಯಕ್ತಿ ನಿಯಮಾವಳಿಗಳನ್ನ ಗಾಳಿಗೆ ತೂರಿದ್ದಾನೆ ಅನ್ನೋದು ಒಂದಷ್ಟು ಮಾಹಿತಿ ನಮ್ಮ ಹತ್ರ ಇದೆ. ಆ ಮಠಕ್ಕೆ ತನ್ನದೇ ಆದಂತಹ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಆ ಮಠದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲ್ಲರೂ ನಡ್ಕೊಳ್ಬೇಕಾಗತ್ತೆ. ಅದು ನಿರ್ಮಾಂಧ ಶ್ರೀಗಳಾಗಿರ್ಬೋದು, ಈ ವ್ಯಕ್ತಿ ಆಗಿರ್ಬೋದು. ಬಟ್ ಅಲ್ಲಿ ಸಂಪೂರ್ಣ ಸೂತ್ರವನ್ನ ಈ ವ್ಯಕ್ತಿ ಇಟ್ಕೊಂಡು ನಿರ್ಮಾಂಧ ಸ್ವಾಮೀಜಿ ಅವರು ಬರೀ ಸುಮ್ಮನೆ ಹೆಸರಿಗೆ ಮಾತ್ರ ಅಲ್ಲಿ ಮಠವನ್ನ ನಡೆಸ್ತಾ ಇದ್ದಾರೆ. ಈ ಮಠದ ಲೆಕ್ಕಾಚಾರ ಆಡಿಟ್ ಆಗಬೇಕು. ಈ ಮಠದಲ್ಲಿ ಎಲ್ಲವೂ ಸರಿಯಾಗಿದೆಯಾ, ನಿಯಮಾವಳಿಗಳನ್ನ ಪಾಲನೆ ಆಗ್ತಾ ಇದೆಯಾ, ಅದರ ಬಗ್ಗೆನೂ ಕೂಡ ಭಕ್ತರಿಗೆ, ಸಮುದಾಯದವರಿಗೆ, ಕರ್ನಾಟಕದ 7 ಕೋಟಿ ಜನರಿಗೆ ತಿಳಿಸಬೇಕು. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಠವರ ಸೂತ್ರವನ್ನ ಹಿಡ್ಕೊಂಡು ತನ್ನ ಇಷ್ಟಕ್ಕೆ ಬಂದಿಗೆ ನಡೆಸ್ತಾ ಇದ್ದಾನಂತಂದ್ರೆ ಮಠ ಅವರ ಸ್ವಂತ ಆಸ್ತಿ ಅಲ್ಲ, ದಾನ ಧರ್ಮ ಕೊಟ್ಟು ಬೆಳೆಸಿರುವಂತ ಈ ಮಠ ಈಗ ಯಾರೋ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಮೇಲೆ ಸರ್ಕಾರ ಸಹ ಕ್ರಮ ಜರುಗಿಸಬಹುದು. ಶ್ರೀ ಆದಿಚುಂಚನಗಿರಿ ಮಠದ ಲೆಕ್ಕಾಚಾರ ಕೂಡ ತುಂಬಾ ಇಂಪಾರ್ಟೆಂಟ್. ಈ ಮಠದಲ್ಲಿ ಲೆಕ್ಕಾಚಾರ ಎಷ್ಟಿದೆ, ನಿಯಮಾವಳಿಗಳು ಎಷ್ಟು ಗಾಳಿಗೆ ತೂರಿದೆ, ಇದರ ಬಗ್ಗೆ ಒಂದು ಪತ್ರವನ್ನ, ಯಾಕೆ ಅಂತಂದ್ರೆ ವಿ ಆರ್ ಟ್ರೈಂಗ್ ಟು ಕಾಂಟ್ಯಾಕ್ಟ್ ನಿರ್ಮಾಂಧ ಶ್ರೀಗಳು ಕಾಂಟ್ಯಾಕ್ಟ್ಗೆ ಬರ್ತಾ ಇಲ್ಲ. ಕಳೆದ 3 ತಿಂಗಳಿಂದ ಅವರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಬೀಳ್ತಾ ಇದೀವಿ. ಮುಂಚೆ ಅವರೇ ಸ್ವಾಮೀಜಿನೇ ಅಮೆರಿಕದಿಂದ ನಮ್ಮನ್ನ ಒಂದು ಚಾನಲಿನ ಮುಖ್ಯಸ್ಥರ ಮುಖಾಂತರ ನನ್ನನ್ನು ಅವರೇ ಸಂಪರ್ಕ ಮಾಡಿದ್ದು, ನಾನೇನು ಅವ್ರ ಸಂಪರ್ಕ ಮಾಡಿಲ್ಲ. ಅಂದಿನಿಂದ ಅವರ ಒಡನಾಟ, ಅವರ ಆಶೀರ್ವಾದ, ಅವ್ರ ಜೊತೆ ಮಾತುಕತೆ ಇದೆ. ಬಟ್ ಕಳೆದ 3 ತಿಂಗಳಿಂದ ಸ್ವಾಮೀಜಿ ಅವರು ಗೊತ್ತಿಲ್ಲ ಏನಕ್ಕೆ ನಮ್ಮ ಸಂಪರ್ಕದಲ್ಲಿಲ್ಲ ಅಂತ. ಬಟ್ ಅದಕ್ಕೆ ಪೊಲಿಟಿಕಲ್ ಪ್ರೆಷರು ಅಂತ ಹೇಳ್ತಾರೆ. ಇಲ್ಲಿ ಪರವಾಗಿಲ್ಲ, ಬಟ್ ಈ ಮಠದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದು ನಮಗೆ ಗೊತ್ತಿರುವಂತ ವಿಚಾರ. ಹೆಸರಿಗೆ ಈ ಮಠ ನಿರ್ಬಂಧ ಸ್ವಾಮೀಜಿಗಳು ಇದನ್ನ ನಡೆಸ್ತಾ ಇದಕ್ಕೆ ಪೀಠಾಧಿಪತಿ, ಬಟ್ ಅದನ್ನ ನಿಜವಾಗ್ಲೂ ನಡೆಸ್ತಾ ಇರೋನು ಪ್ರಕಾಶ ಅಂತ. ಈ ಪ್ರಕಾಶನ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ, ಸಾಕಷ್ಟು ನಿಯಮಗಳನ್ನ ಗಾಳಿಗೆ ತೂರಿರುವಂತ ಪ್ರಸಂಗಗಳಿವೆ, ಮತ್ತೆ ಅದಕ್ಕೆ ಬೇಕಾದಂತ ಒಂದಷ್ಟು ಸನ್ನಿವೇಶಗಳಿದೆ. ಇದನ್ನೆಲ್ಲ ನಿರ್ಬಂಧ ಶ್ರೀಗಳ ಗಮನಕ್ಕೆ ತರ್ತೀವಿ. ಅವರೇನಾದ್ರೂ ಕ್ರಮ ಜರುಗಿಸಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಕಾನೂನು ಮುಖಾಂತರ ಈ ಮಠದ ನಿಯಮಾವಳಿಗಳನ್ನ ಗಾಳಿಗೆ ತೂರಿರುವ ಪ್ರಕಾಶ ಮತ್ತೆ ಆದಿಚುಂಚನಗಿರಿ ಮಠದ ವಿರುದ್ಧ ಕ್ರಮ ಜರುಗಿಸಲು ನಾವು ಮುಂದಾಗ್ತೀವಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್.